ಡಾಕ್ಟ್ರಿಗೆ ಒಳ್ಳೇದಾಗಲಿ, ಚೆನ್ನಾಗಿದೆ ಹಸುವಿನ ನೀಗ್ಸೋಂಥ ಕೆಲಸ ಮಾಡ್ತಾರೆ. ಒಳ್ಳೆ ಹಾಂ, ಬಡವರಿಗೆಲ್ಲ ಅನುಕೂಲ ಆಗಿದೆ. ಒಂದು ಆಸ್ಪತ್ರೆಗಳಿಗೆ ಎಲ್ಲ ಕಾರ್ಮಿಕರಿಗೆ ಬ್ರದರು. ನಾವು ಅದೇ ಒಂದು 15-20 ವರ್ಷದಿಂದ ಬರ್ತಾ ಇದ್ದೆ. ಪರವಾಗಿಲ್ಲ ಸರ್, ನಮ್ಮ ಹಸುನ ಇದಕ್ಕೆ ಇದು ಮಾಡ್ತಾ ಇದ್ದಾರೆ. ಡಾಕ್ಟ್ರು ಮಾಡ್ತಾ ಇರೋದು ಒಳ್ಳೆ ಡಾಕ್ಟ್ರು ಮಾಡ್ತಾರೆ, ಒಳ್ಳೇದು. ಒಟ್ಟಿನಲ್ಲಿ ಏನಾದ್ರು ಒಳ್ಳೇದಾಗಲಿ, ಚೆನ್ನಾಗಿದೆ. 3 ವರ್ಷ 5 ವರ್ಷ ಚೆನ್ನಾಗಿದೆ. ಇವರು 4-5 ತಿಂಗಳಿಂದ ನಡೀತಾ ಇದೆ. ನಮ್ಮ ಶ್ರೀಧರ್ ಡಾಕ್ಟ್ರು ವತಿಯಿಂದ ಮತ್ತು ಕಲಾಕೃತಿ ಸಂಘದ ಕಡೆಯಿಂದ 4-5 ತಿಂಗಳಿಂದ ಗೌರ್ಮೆಂಟ್ ರಜಾ ಮತ್ತು ಸೆಕೆಂಡ್ ಸಾಟರ್ಡೆ, ಫೋರ್ತ್ ಸಾಟರ್ಡೆ ಬಿಟ್ಟು ಪ್ರತಿ ದಿವಸನೂ ಇರುತ್ತೆ. ಪ್ರತಿ ದಿವಸನೂ ಇರುತ್ತೆ. ಪ್ರತಿದಿನ ಮಧ್ಯಾಹ್ನ ಮಾತ್ರ. ಇಲ್ಲಿ ಹಾಸ್ಪಿಟ್ಲ್ ಕಡೆ ಪೇಷಂಟ್ ಕಡೆ ಬಂದ ಜನಕ್ಕೆ, ತಾಲೂಕು ಆಫೀಸ್ ಕಡೆಯಿಂದ ಬಂದ ಜನಕ್ಕೆ, ಹೊರಗಡೆಯಿಂದ ಹಳ್ಳಿ ಕಡೆಯಿಂದ ಬಂದ ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗೋದಕ್ಕೆ ಊಟ ಕೊಡ್ತಾ ಇದ್ದೀವಿ. ಪ್ರತಿದಿನ ಎಷ್ಟು ಜನ? ಪ್ರತಿದಿನ 250ರಿಂದ 300-350 ದಾಟುತ್ತೆ ಡೈಲಿ ದಾಟುತ್ತೆ. ಈಗ ಡಾಕ್ಟ್ರಿಗೆ ಯಾಕೆ ಇದು ಮಾಡಬೇಕು ಅಂತ ಬಂತು ಅವ್ರಿಗೆ? ಸರ್, ಜನಸೇವೆ ಮಾಡಬೇಕು ಅಂತಂದರೆ ಇಂಥದ್ದೇ ಮಾಡಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಮಾಡ್ಬೋದು. ಅನ್ನಸಂತರ್ಪಣೆ ಮಾಡ್ಬೋದು, ಏನಾದರೂ ಮಾಡ್ಬೋದು. ಒಟ್ಟಿನಲ್ಲಿ ಜನಸೇವೆ ಮಾಡೋಕ್ಕೆ ಯಾವುದೋ ಒಂದು ದಾರಿ, ಆ ದಾರಿ ಅವ್ರು ಇಟ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಗೇನು ಗೊತ್ತಿಲ್ಲ. ಅಂತ ಒಂದು ಕ್ಯಾರೆಕ್ಟರ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ತಿಪ್ಟೂರು ತಾಲೂಕಲ್ಲಿ ತುಂಬ ನಿಮ್ಮ ಹೆಸರು ತುಂಬ ಅಜರಾಮರವಾಗಿದೆ. ಶ್ರೀಧರ್ ಅಂತ, ಡಾಕ್ಟರ್ ಶ್ರೀಧರ್ ಸಾಹೇಬರು. ಇದರಲ್ಲಿ ತಮ್ಮ ಇವತ್ತು ತಿಪಟೂರು ತಾಲೂಕಿನಲ್ಲಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಅದು ತಮಗೆ ಎಷ್ಟು ತೃಪ್ತಿ ಬಂದಿದೆ ಸರ್? 4 ತಿಂಗಳಿಂದನೂ ಆ ಸೇವೆ ಮಾಡ್ತಾಯಿದ್ದೀರಾ. ನಿಮಗೆ ಎಷ್ಟು ತೃಪ್ತಿ ಬಂದಿದೆ ಅದರಿಂದ? ಹೊಟ್ಟೆ ಹಸಿದಾಗ ಊಟ ಸಿಕ್ಕಿದಾಗ ಎಷ್ಟು ತೃಪ್ತಿ ಸಿಗುತ್ತೋ ಅದಕ್ಕಿಂತ ಜಾಸ್ತಿ ತೃಪ್ತಿ ಸಿಗ್ತಾ ಇದೆ. ಯಾಕಂದರೆ ಹಸು ಅನ್ನೋದು ಮಾನವನಿಗೆ, ಎಲ್ಲ ಮನುಷ್ಯರಿಗೂ ಅತ್ಯಂತ ಬೇಸಿಕ್ ನೀಡ್ಸ್ ಅದು. ಹಾಗಾಗಿ ನಾವು ಯಾರೇ ಮನುಷ್ಯರನ್ನ ಬೇರೆ ಯಾವುದೋ ತೃಪ್ತಿಪಡಿಸೋಕ್ಕಾಗಲ್ಲ. ಬೇಸಿಕ್ಕಾಗಿ ಹೊಟ್ಟೆ ತುಂಬಿಸೋದ್ರಲ್ಲಿ ಮಾತ್ರ ನಾವು ತೃಪ್ತಿಪಡಿಸೋಕ್ಕಾಗುತ್ತೆ, ಬಿಟ್ಟರೆ ಬೇರೆ ಯಾವುದರಲ್ಲೂ ತೃಪ್ತಿಪಡಿಸೋಕ್ಕಾಗಲ್ಲ. ಹಾಗಾಗಿ ಅದೊಂದು ಹಸಿದ ಹೊಟ್ಟೆ ಯಾವತ್ತೂ ಇರಬಾರ್ದು. ಯಾವುದಾದ್ರು UN ರೆಸಲ್ಯೂಷನ್ನು ಆಗಿದೆ, ನಮ್ಮ ವಿಶ್ವಸಂಸ್ಥೆ ರೆಸಲ್ಯೂಷನ್ ಆಗಿದೆ, ಯಾರೂ ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥದ್ದು ಇಡೀ ವಿಶ್ವದ ಆಶಯ ಆಗಿದೆ. ಅದೊಂದು ಆಶಯದ ಅಂಗವಾಗಿ ನಾವು ಇದನ್ನು ಮಾಡಿ ನನಗೆ ತುಂಬ ಸಂತೃಪ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆಮೇಲೆ ಮತ್ತೆ ಬಡವರಿಗೆ ತುಂಬ ಹತ್ತಿರವಾಗ್ತೀರಾ, ಒಳ್ಳೆ ಸೇವೆ ಮಾಡ್ತೀರಾ ಅನ್ನಿಸ್ತಾ ಇದ್ದಾರೆ. ಎಲ್ಲರೂ ಜನ ಮಾತಾಡ್ತಾ ಇದ್ದಾರೆ. ಬಡವರಿಗೆ ಕೈಲಾದಷ್ಟು ಅವರು ಎಷ್ಟೇ ಪ್ರೀತಿಯಿಂದ ಕೊಟ್ಟರು ಅಷ್ಟೇ ಸ್ವೀಕರಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ವಿ. ಇವತ್ತಿನ ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬ ದುಬಾರಿಯಾಗಿ ಹೋಗಿದೆ. ಬಡವರು ಕೈಗೆ ಎಟಕದಲ್ಲೇ ಇರ್ತಕ್ಕಂಥದ್ದು, ಅವರು ಅಶಕ್ತರಾಗ್ಬಿಟ್ಟಿರ್ತಾರೆ. ಅಂಥವ್ರಿಗೆಲ್ಲ ನೀವು ಶಕ್ತಿಯಾಗಿ ತುಂಬ್ತಾ ಇದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಏನಿಲ್ಲ ಸರ್, ಇದು ನಮ್ಮ ತಂದೆಯವ್ರ ಕಾಲದಿಂದನೂ ಇದು ನಡ್ಕೊಂಡು ಬರ್ತಾರೆ. ನಾವು ಅವ್ರು ಮಾಡ್ತಿದ್ದ ಒಂದು ಏನು ವೈದ್ಯಕೀಯ ಸೇವೆ ಏನಿದೆ, ಅವರು ನಮಗಿಂತ ಜಾಸ್ತಿನೇ ಇದೆಲ್ಲ ಮಾಡ್ತಿದ್ರು. ಹಾಗಾಗಿ ಅವ್ರು ನೋಡ್ಕೊಂಡು ಬೆಳೆದವ್ರು, ನಾವು ನಮ್ಮ ತಂದೆ ತಾಯಂದ್ರನ್ನ ನೋಡ್ಕೊಂಡು ಬೆಳೆದವರು. ಅವರ ಹಾಕ್ಕೊಟ್ಟ ಒಂದು ದಾರಿಯಲ್ಲಿ ನಡೀತಾ ಇದ್ದೀವಿ. ಯಾವತ್ತೂ ಏನು ಕಡಿಮೆ ಆಗಿಲ್ಲ. ಯಾಕಂದರೆ ಯಾವುದೇ ರೀತಿ ಒಬ್ಬರಿಗೆ ನಮ್ಮಲ್ಲಿರೋದ್ರಲ್ಲಿ ಒಂದು ಭಾಗ ಬೇರೆಯವ್ರಿಗೆ ಕೊಟ್ಟರೆ ಅಥವಾ ಒಂದು ಭಾಗ ಬೇರೆಯವರಿಗೆ ಹಂಚಿದರೆ ಅದರಿಂದ ಸಿಗೋ ಸಂತೃಪ್ತಿ
ಖುಷಿ ಇನ್ನೂ ಇಮ್ಮಡಿಯಾಗಿರುತ್ತೆ. ನಮಗೆ ಏನು ನಾವು ದುಡಿತೀವಿ, ಇದು ಎಕ್ಸ್ಟ್ರಾ ದುಡಿತಿದ್ವಿ, ಅದರಲ್ಲಿ ಸಿಗೋ ಸಂತೋಷಕ್ಕಿಂತ ಈ ಥರದಲ್ಲಿ ಸಿಗೋ ಸಂತೋಷ ತುಂಬ ಒಂದು ನೆಮ್ಮದಿಯನ್ನು ಕೊಡ್ತಕ್ಕಂಥ ಸಂತೋಷ. ದುಡ್ಡು ಎಷ್ಟು ಸಂಪಾದಿಸಿದ್ರೂ ಅದು ಸಾಕಾಗಲ್ಲ. ಈಗ ಕೋಟಿ ಸಂಪಾದಿಸಿದ್ರು 1000 ಕೋಟಿ 2000 3000 ಎಷ್ಟು ಕೋಟಿ ಸಂಪಾದಿಸಿದ್ರು ಅದಕ್ಕೆ ಮನೆ ಇಲ್ಲ. ಅದು ನೆಮ್ಮದಿಯನ್ನು ದುಡ್ಡಲ್ಲಿ ಕೊಂಡ್ಕೊಳಕ್ಕಾಗಲ್ಲ. ದುಡ್ಡು ಬರುತ್ತೆ ಖಂಡಿತವಾಗಿ, ದುಡ್ಡು ಎಲ್ಲೂ ಹೋಗಲ್ಲ. ದುಡ್ಡು ನಾವೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ದುಡಿಬೋದು, ದುಡ್ಡು ಬಂದೇ ಬರುತ್ತೆ. ಏನಂದರೆ ನಾವು ದುಡ್ದ್ರಲ್ಲಿ ಒಂದು ಪಾಲು ಯಾರೋ ಪಾಪ ತುಂಬ ಅಶಕ್ತರಿಗೆ, ಯಾರು ನೀಡಿ ಆಗಿರೋರಿಗೆ, ತುಂಬ ಬೇಕಾದವರಿಗೆ, ಅದರ ಅವಶ್ಯಕತೆ ತುಂಬ ಇರೋಂಥವ್ರಿಗೆ ನಾವು ಕೊಟ್ಟಾಗ ಅದು ಸಿಗೋ ಆನಂದನೇ ಬೇರೆ. ಈಗ ತಮಗೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ಕಾಯಕ ರತ್ನ ಅಂದ್ಬಿಟ್ಟು ತಮಗೆ ಪ್ರಶಸ್ತಿಗಳನ್ನು ಅನೇಕ ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ. ಮತ್ತು ಡಾಕ್ಟ್ರುಗಳು ಇವತ್ತು ಸಿಗೋದೇ ಕಷ್ಟ. ಒಂದೊಂದು ಆಸ್ಪತ್ರೆಗಳಿಗೆ ಹೋದರೆ ಅದೇ ನಿರಂತರವಾಗಿ ರೋಗಿಗಳಿಗೆ ಸಿಗ್ತಾ ಇರ್ತೀರ. ಅದರಲ್ಲಿ ಏನು ತೃಪ್ತಿ ಸಿಗುತ್ತೆ ನಿಮಗೆ? ಇಲ್ಲ, ಇದೊಂದು ಯಾಕಂದರೆ ನಾವು ವಿ ಆರ್ ಬಿಕಾಸ್ ಆಫ್ ಅವರ್ ಪ್ರೊಫೆಷನ್. ನಾವು ನಮಗೆ ಈಗ ನೀವು ನನ್ನ ಇಂಟರ್ವ್ಯೂ ಮಾಡ್ತಿರೋದು ನನ್ನ ಪ್ರೊಫೆಷನ್ನಲ್ಲಿ ಸಾಧನೆ ಮಾಡಿರೋದ್ರಿಂದ, ಅಥವಾ ನಾಳೆ ದಿವಸ ನಾನು ಎಲ್ಲರ ಹೋದರೆ ಒಬ್ಬರು ರೆಕಗ್ನೈಸ್ ಮಾಡೋದು ನಾನು ಮಾಡೋ ಕಾಯಕ್ಕಿಲ್ಲ. ಹಾಗಾಗಿ ನಾನು ಇವತ್ತು ಏನಿದ್ದೀನಿ ಅದು ಎಲ್ಲಾದರೂ ಶ್ರೇಯಸ್ಸು ನಾನು ಮಾಡೋ ಪ್ರೊಫೆಷನ್ಗೆ ಹೋಗಬೇಕು. ನಾವು ಮಾಡೋ ಕಾಯಕದಿಂದನೇ ನಾವು ಇಲ್ಲಿವರೆಗೂ ಬಂದಿರೋದು. ನಾವು ಏನು ನಮ್ಮ ಐಡೆಂಟಿಟಿ ಏನಿದೆ, ನಮ್ಮ ವ್ಯಕ್ತಿತ್ವ ಏನಿದೆ, ನಮ್ಮ ಕಾಯಕದಿಂದ ನಾವು ಗುರುತಿಸಲ್ಪಟ್ಟಿದ್ದೀವಿ. ಆಗೋದ್ರಿಂದ ನಾವು ಆ ಕಾಯಕಕ್ಕೆ, ನಾವು ಮಾಡೋ ಕೆಲಸಕ್ಕೆ, ಪ್ರೊಫೆಷನ್ಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಎಷ್ಟು ಶ್ರದ್ಧೆಯಿಂದ ಮಾಡಿದ್ರೂ ಕಮ್ಮಿನೇ. ಯಾಕಂದರೆ ನಾವು ಇವತ್ತೇನಿದ್ದೀವಿ, ಯಾವ ಸ್ಥಿತಿಲಿದ್ದೀವಿ, ಈಗ ಒಂದು ಯಾವ ಒಂದು ಮಟ್ಟದಲ್ಲಿದ್ದೀವಿ, ಅದೆಲ್ಲದಕ್ಕೂ ನಮ್ಮ ಪ್ರೊಫೆಷನ್ನೇ ಕಾರಣ. ಹಾಗಾಗಿ ಆ ಪ್ರೊಫೆಷನ್ನಿಗೆ ಯಾವುದೇ ಚ್ಯುತಿ ಬಾರದಂತೆ, ಆ ಪ್ರೊಫೆಷನ್ಗೆ ನಾವು MBBS ಓದಬೇಕಾದ್ರೆ ನಮ್ಮ ಹಿಪೋಕ್ರೆಟಿಕ್ ಓತ್ ಅಂತ ಏನು ನಾವು ತೊಗೊಂಡಿರ್ತೀವಿ, ನಾವು ಕೈ ಮೀರಿ ನಮ್ಮ ಕೈಲಾದಕ್ಕಿಂತ ಜಾಸ್ತಿ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಶಪಥ ಮಾಡಿರ್ತೀವಿ ಎಲ್ಲರೂ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ರಿಗೂ ನಮ್ಮ ಕೈಲಾದ ಸಹಾಯ, ನಾವೇನು ನಮ್ಮ ಕೈಲಿ ಆಗದಿದ್ದು ಮಾಡ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಕೈಲಿ ಸಹಾಯವನ್ನು ಮಾಡಲೇಬೇಕಾದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೂಡ. ಆಮೇಲೆ ಈಗ ಕೊರೋನಾ ಸಮಯದಲ್ಲಿ ಬಹಳ, ಇವತ್ತು ತಿಪಟೂರು ತಾಲೂಕಿನಲ್ಲಿ ಬಹಳ ರೋಗಿಗಳ ಸಂಪರ್ಕ ನಿಮಗಿತ್ತು, ಜನಸಂಪರ್ಕ ಬಹಳ ಇತ್ತು. ಕೊರೋನಾ ಸಮಯದಲ್ಲಿ ನಿಮ್ಮ ಇವತ್ತು ತುಮಕೂರು ಜಿಲ್ಲೆನಲ್ಲೇ ಕುಮಾರ್ ಆಸ್ಪತ್ರೆ ಅಂದರೆ ಒಂದು ಹೆಸರಾಗಿತ್ತು. ಮತ್ತು ಆವಾಗ ನಿಮ್ಮ ಅಭಿಪ್ರಾಯಗಳು ಏನಿತ್ತು ಸರ್? ಅವಾಗ ಸಂದರ್ಭ ಬೇರೆ ಇತ್ತು ಬಿಡಿ. ಅದು ಯಾರು ಊಹಿಸಿದಂಥ, ಯಾರು ಕಂಡರಿದಂಥ, ಕೇಳರಿದಂಥ ಈ ಶತಮಾನದಲ್ಲೇ ಯಾರು ನಮ್ಮ ಪೂರ್ವಜರು ಪ್ಲೇಗು ಈಗ ನೋಡಿದ್ರೇನೋ, ಅದು ಬಿಟ್ಟರೆ ನಾವು ನಮ್ಮ ಲೈಫ್ ಟೈಮಲ್ಲಿ ಅಥವಾ ನಮ್ಮ ಈ ಶತಮಾನದಲ್ಲಿ ಅಥವಾ 2-3 ಶತಮಾನದಲ್ಲಿ ಕಂಡರಿಯತಕ್ಕಂಥ ಒಂದು ಇಡೀ ಜಗತ್ತನ್ನೇ ಅಲುಗಾಡಿಸ್ತಕ್ಕಂಥ ಒಂದು ಪ್ರಸಂಗ. ಇಂಥ ಒಂದು ಸಂದರ್ಭದಲ್ಲಿ ಎಷ್ಟೇ ಕೋಟಿ ಕೊಟ್ಟವನಿಗೂ ಅವನ ಪ್ರಾಣ ಜೀವ ತಗೊಳಕ್ಕಾಗ್ತಾ ಇರಲಿಲ್ಲ, ಅದನ್ನು ಕೊಂಡ್ಕೊಳಕ್ಕಾಗ್ತಿರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಕೈಲಾಗಿದ್ದು, ನಮ್ಮ ಕೈ ಮೀರಿ ನಾವು ಜನರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಒಂದು ವಿಚಾರ ಇತ್ತು. ಈ ಒಂದು ಸಂದರ್ಭ ನೀವೇ ನೋಡಿದ್ದೀರ. ಒಂದು ಬೆಡ್ ಸಿಗದಲೇ ರೋಡಲ್ಲಿ ಪರದಾಡಿ ಸತ್ತಿರೋಂಥ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅಂಥದ್ದು ನನ್ನ ಧ್ಯೇಯ ಏನಿತ್ತು ಅವಾಗ, ನನ್ನ ಉದ್ದೇಶ ಏನಿತ್ತಂದರೆ ಎಷ್ಟೇ ಸೀರಿಯಸ್ ಆಗಿ, ಯಾಕಂದರೆ ಈಗ ಒಂದು ಹಂತದವರೆಗೂ ಕೆಳ ಹಂತದ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಅದಾದಮೇಲೆ ಮೇಲಿನ ಹಂತಕ್ಕೆ ರೆಫರ್ ಮಾಡಲೇಬೇಕಾಗತ್ತೆ. ಆವಾಗ ಎಂಥ ಸಂದರ್ಭ ಇತ್ತು ಅಂದರೆ ಯಾವ ಹಾಸ್ಪಿಟ್ಲಲ್ಲೂ ಜಾಗ ಇರಲಿಲ್ಲ, ಎಲ್ಲಿಗೆ ರೆಫರ್ ಮಾಡಿದ್ರು ರೆಫರಲ್ ಹಾಸ್ಪಿಟ್ಲಲ್ಲೂ ಜಾಗ ಇರಲಿಲ್ಲ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಜಾಗ ಇರಲಿಲ್ಲ, ಮೆಡಿಕಲ್ ಕಾಲೇಜುಗಳು ತುಂಬ ಹೋಗಿದ್ವು. ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಏನು ಮಾಡಿ ಅಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಸೇರಿಸ್ಕೊಳ್ಳೋಂಥ ಪರಿಸ್ಥಿತಿ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ ನಮ್ಮಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೆ ಅದನ್ನು ಆ ಕೇರ್ನ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಆ ಸಂದರ್ಭದಲ್ಲಿ ನಿಮಗೂ ಗೊತ್ತಿದೆ ಚೆನ್ನಾಗಿ, ತಿನ್ನೋಕ್ಕೆ ಊಟ ಇರಲಿಲ್ಲ ಅಂತ, ಎಲ್ಲೂ ಲಾಕ್ಡೌನ್ ಇದ್ದಿದ್ದರಿಂದ ಎಲ್ಲೂ ಊಟ ಸಿಗ್ತಿರಲಿಲ್ಲ, ಅದೊಂದು ಆಕ್ಸಿಜನ್ ಸಿಗ್ತಿರಲಿಲ್ಲ, ಮೆಡಿಸಿನ್ಸಿಗೆ ತುಂಬ ಕಷ್ಟ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಾವು ನಮ್ಮ 100 ಬೆಡ್ ಅಲ್ಲದೆ ಎದುರುಗಡೆ ಒಂದು ದೇವಸ್ಥಾನದಲ್ಲಿ ಇನ್ನೊಂದು 100 ಬೆಡ್ ಹಾಸ್ಪಿಟ್ಲನ್ನು ಮಾಡಿ ಎಲ್ರಿಗೂ ಉಚಿತವಾಗಿ ಆಲ್ಮೋಸ್ಟ್ 3 ತಿಂಗಳು 4 ತಿಂಗಳು ಉಚಿತವಾಗಿ ಊಟ ವಸತಿ ಎಲ್ಲ ಕೊಟ್ಟು ನಮ್ಮ ಕೈಲಾಗಿದ್ದು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಇದೇ ಸಂದರ್ಭದಲ್ಲಿ ನಾವೊಂದು ಆಕ್ಸಿಜನ್ ಕೊರತೆ ತುಂಬ ಉಂಟಾದಾಗ ನಾವು ನಮ್ಮದೇ ಒಂದು ಆಕ್ಸಿಜನ್ ಪ್ಲ್ಯಾಂಟು ಎಲ್ಲರ ಸಹಕಾರದಿಂದ ಒಂದು ಆಕ್ಸಿಜನ್ ಪ್ಲ್ಯಾಂಟು ತಿಪಟೂರು ತಾಲೂಕು ಲೆವೆಲಲ್ಲಿ ಮೊದಲನೇ ಬಾರಿಗೆ 300 LPMದು ಒಂದು ಆಕ್ಸಿಜನ್ ಪ್ಲ್ಯಾಂಟ್ ಹಾಕಿ ನಮ್ಮಲ್ಲೇ ನಾವು ಆಕ್ಸಿಜನ್ ತಯಾರಿಸ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಇಡೀ ರೋಗಿಗಳಿಗೆಲ್ಲ ಮಾಡಲಿಕ್ಕೆ ಅನುಕೂಲ ಆಯಿತು. ಈ ಸಂದರ್ಭದಲ್ಲಿ ನಾನು
ನನಗೆ ನಾವು ಕಲ್ತಂಥ ದೊಡ್ಡ ಪಾಠ ಏನಂದರೆ, ಯಾರಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೆ 100 ಕೈ ಜೊತೆ ಸೇರ್ತಾರೆ. ಖಂಡಿತ ಖಂಡಿತ. ಒಂದು ಒಳ್ಳೆ ಕೆಲಸ ಯಾರ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಅದ್ರ ಜೊತೆ 100 ಜನ ಕೈ ಜೋಡಿಸೋರು ಸಿಗ್ತಾರೆ. ಇದೊಂದು ಪಾಠ ನಾವು ತುಂಬ ಚೆನ್ನಾಗಿ ಕಲ್ತ್ವಿ ಆ ಟೈಮಲ್ಲಿ. ಯಾಕಂದರೆ ನಾನು ಏನೇ ಕೆಲಸ ಮಾಡೋಕ್ಕೆ ಹೋದಾಗ 100 ಜನ ಹೆಲ್ಪ್ ಮಾಡಿದ್ರು, ನಾನೊಬ್ಬನೇ ಮಾಡಿದೆ ಅಂತ ಖಂಡಿತ ನಾನು ಹೇಳ್ಕೊಳ್ಳಲ್ಲ. ಈ ಒಂದು ಕೋವಿಡ್ ಸಂದರ್ಭದಲ್ಲಂತೂ ಅದೆಷ್ಟು ಅಸಂಖ್ಯಾತ ಜನರು ಯಾವ್ಯಾವ ರೂಪದಲ್ಲಿ ನನಗೆ ಹೆಲ್ಪ್ ಮಾಡಿದ್ರು ಅದನ್ನು ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಒಂದೇ ಒಂದು ಉದಾಹರಣೆ ಅಂದರೆ, ಯಾವಾಗ ನಾವು ಈ ಊಟಕ್ಕೆ, ಉಚಿತ ಊಟಕ್ಕೆ ದಿನ 2000ರಿಂದ 3000 ಜನ ಊಟ ಮಾಡ್ತಿದ್ರು. ಅಂಥ ಒಂದು ವ್ಯವಸ್ಥೆಗೆ ನಾವು ಕೈ ಹಾಕಿದಾಗ ಮೊದಲನೇ ದಿವಸ ಏನು ರೇಷನ್ನು ಮತ್ತೊಂದು ಏನು ತಂದಾಕಿದ್ದು ಬಿಟ್ಟರೆ, ಇನ್ನು 3 ತಿಂಗಳ ತನಕ ನಾನು 1 ಪೈಸಾ ರೇಷನ್ಗೆ ಹಾಕಿಲ್ಲ. ಗ್ಯಾಸು ಸಹ ಗ್ಯಾಸ್ ಏಜೆನ್ಸಿಯವರು ಫ್ರೀಯಾಗಿ ಕೊಟ್ಟಿದ್ರು. ಯಾಕಂದರೆ ನಾನೊಬ್ಬನೇ ಮಾಡಿದೆ ಅಂತ ಖಂಡಿತ ಹೇಳ್ಕೊಳ್ಳಲ್ಲ. ಇದು ಪಾಪ ಜನಗಳು ತರಕಾರಿ ಅವರೇ ತಂದು ಕೊಟ್ಟರು, ದವಸ ಧಾನ್ಯ ಅವ್ರು ಕೊಟ್ಟರು, ಎಲ್ಲ ಕೊಟ್ಟರು. ಆಮೇಲೆ ಆಕ್ಸಿಜನ್ ಪ್ಲ್ಯಾಂಟ್ ಮಾಡೋಕ್ಕೆ ಕೊಟ್ಟಾಗ ಒಬ್ಬರು 50 ರೂಪಾಯಿಂದ ಹಿಡಿದು 25 ಲಕ್ಷದ ರೂಪಾಯಿವರೆಗೂ ಒಂದು 65 ಲಕ್ಷದ ಪ್ರಾಜೆಕ್ಟು 12 ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡಿದ್ವಿ. ಇದೊಂದು ಎಕ್ಸಾಂಪಲು, ಇದೊಂದು ಉದಾಹರಣೆ. ಏನಂದರೆ, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ ಪ್ರಾಮಾಣಿಕವಾಗಿ ನಾವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟ್ರೆ 100 ಕೈಗಳು ಜೊತೆ ಸೇರ್ತವೆ. ಅದನ್ನು ನಾವು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಯೂಸ್ ಮಾಡ್ಕೊಂಡು ಅದನ್ನು ಹೆಲ್ಪ್ನ ಕರೆಕ್ಟಾಗಿ ಉಪಯೋಗಿಸಿದ್ರೆ ಖಂಡಿತವಾಗಿ ನಾವು ವಿ ಕ್ಯಾನ್ ಮೇಕ್ ವಂಡರ್ಸ್. ಕೊಡುವ ಕೈಗಳು ತುಂಬ ಇದ್ದಾವೆ, ಖಂಡಿತ ಯಾರು ಇಲ್ಲ ಅನ್ನಲ್ಲ. ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಅವ್ರಿಗೆ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡ್ತೀರಾ ಅಂದಾಗ ಕೊಡುವ ಕೈಗಳು ತುಂಬ ಇದ್ದಾವೆ. ಅವ್ರನ್ನ ಉಪಯೋಗಿಸ್ಕೊಂಡು ಅದನ್ನು ಕರೆಕ್ಟಾಗಿ ಸರಿದಾರಿಯಲ್ಲಿ ತೊಗೊಂಡೋದ್ರೆ ಖಂಡಿತ ನಾವು ಎಂತೆಂಥದ್ದು ಯಾವ ಕಷ್ಟ ಬಂದ್ರೂ ನಾವು ಅದನ್ನು ಎದುರಿಸೋಂಥ ಒಂದು ಶಕ್ತಿ ನಮ್ಗೆ ಸಿಗ್ತದೆ ಅಂತ ನಾನು ಅಲ್ಲ, ಒಟ್ಟಿನಾಗೆ ಮನುಕುಲಕ್ಕೆ ಒಂದು ದೊಡ್ಡ ಆಘಾತ ಅದು ಕೊರೋನಾ. ಹೌದೌದು, ಅದು ಇಡೀ ಈ ಶತಮಾನ ಇಡೀ ಮನುಕುಲವೇ ಕಂಡಿರಿದಂಥ ಒಂದು ದುರಂತ. ಆ ದುರಂತದಲ್ಲಿ ಎಲ್ಲರೂ ಅವ್ರವ್ರಿಗಾಗಿ ನಾನು ಹೇಳಿದ್ನಲ್ಲ, 50 ರೂಪಾಯಿ ಮನಿ ಆರ್ಡರ್ ಕಳಿಸ್ತಾ ಇದ್ದಾರೆ ನನಗೆ. 50 ರೂಪಾಯಿ ಮನಿ ಆರ್ಡರಿಂದ 25 ಲಕ್ಷ ರೂಪಾಯಿ ಕೊಟ್ಟವರು ಇದ್ದಾರೆ. ಅಂದರೆ ಒಂದು ಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಮಾಡಿದರೆ ಖಂಡಿತವಾಗಿ ನಾವು ಒಂದು ಸಾಧನೆ ಮಾಡ್ಬೋದು ಅನ್ನೋದು ಉದಾಹರಣೆ ನಾವು ಅಲ್ಲಿ ನನ್ನ ಕಣ್ಮುಂದೆ ನೋಡಿಬಿಟ್ಟೆ. ತಮ್ಮನ್ನು ನಾವು ಭೇಟಿ ಮಾಡಿದ್ದು ತುಂಬ ಸಂತೋಷ ಆಯಿತು ಸರ್. ತುಂಬ ಧನ್ಯವಾದಗಳು. ಓಕೆ, ನಮಸ್ಕಾರ.